ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನವಳ್ಳಿ. ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗಳನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಇಡೀ ರಾಷ್ಟ್ರಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಫೆಬ್ರವರಿ 12 ಇಡೀ ರಾಷ್ಟ್ರಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿರುತ್ತದೆ. ಈ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇರುವಂಥದ್ದು. ಇದಕ್ಕೆ ಪೂರ್ವಭಾವಿಯಾಗಿ ಜನವರಿ 21ನೇ ತಾರೀಕು ಒಂದು ಸಮಾವೇಶ ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ಸಂಚಾಲಕರಾದಂಥ ಕೆ.ವಿ. ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲ ಸಮಾವೇಶ ಯಾವ ರೀತಿ ಇರುತ್ತೆ ಮತ್ತು ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆ.ವಿ. ಭಟ್ ಅಂತೇಳಿ. ಈ ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಏನಿದೆ, ಈ ಜಂಟಿ ಸಮಿತಿಯ ನಾನು ರಾಜ್ಯ ಸಂಚಾಲಕನಾಗಿದ್ದೇನೆ. ಈ ಒಂದು ಜಂಟಿ ಸಮಿತಿಯಲ್ಲಿ ರಾಜ್ಯದಲ್ಲಿ 11 ಸಂಘಟನೆಗಳು ನಮ್ಮ ಜೊತೆಯಲ್ಲಿದೆ. ಅಂದರೆ ದುಡಿಯೋ ವರ್ಗವನ್ನು ಸಂಘಟನೆ ಮಾಡ್ತಕ್ಕಂತಹ ಎಲ್ಲ ಸಂಘಟನೆಗಳು, INTUC ಇರ್ಬೋದು, AITC ಇರ್ಬೋದು, CITU, HMS, TUCC, AIUTUC, NCL, ಈ ಥರ ಸುಮಾರು ಒಂದು 11 ಸಂಘಟನೆಗಳು ಒಟ್ಕೂಟ ಇದು JCTU ಅಂಥೇಳಿ. ನಮ್ಮ ಒಂದು ಕೇಂದ್ರ ಸಂಘಟನೆ ಏನಿದೆ ದೆಹಲಿಯಲ್ಲಿ, ಕೇಂದ್ರ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಇತ್ತೀಚೆಗೆ 9ನೇ ತಾರೀಕು ಒಂದು ಅಖಿಲ ಭಾರತ ಸಮಾವೇಶವನ್ನು ನಡೆಸಿಬಿಟ್ಟು ಬರೋ ತಿಂಗಳು ಫೆಬ್ರವರಿ 12ನೇ ತಾರೀಕು ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ಸಾರ್ವತ್ರಿಕ ಮುಷ್ಕರದ ಮೂಲ ಉದ್ದೇಶ ಅಂತ ಹೇಳಿದರೆ ಏನು, ನವೆಂಬರ್ 21ನೇ ತಾರೀಕು ಕೇಂದ್ರ ಸರ್ಕಾರ 4 ಲೇಬರ್ ಕೋಡ್ಗಳನ್ನು ಜಾರಿಗೊಳಿಸಿದೆ. ಇದೇನು ಈ ಲೇಬರ್ ಕೋಡ್ಗಳು? ಈ ಲೇಬರ್ ಕೋಡ್ಗಳು ಈ ಹಿಂದೆ ನಮ್ಮ ದೇಶದಲ್ಲಿದ್ದಂತಹ ಸ್ವಾತಂತ್ರ್ಯದ ನಂತರ ಇದ್ದಂತಹ ಎಲ್ಲ ಕಾರ್ಮಿಕ ಕಾನೂನುಗಳೇನಿದೆ, 29 ಕಾನೂನುಗಳನ್ನು ಎಲ್ಲವನ್ನು ಸಹ ಸಾರಾಸಗಟಾಗಿ ತಿಪ್ಪೆಗೆ ಎಸೆದು ಬಿಟ್ಟು 4 ಕಾರ್ಮಿಕ ಕೋಡ್ಗಳನ್ನು ಜಾರಿ ಮಾಡಿದ್ದಾರೆ. ಅವರು ದಿನನಿತ್ಯ ಈ ಕಾರ್ಮಿಕ ಕಾನೂನುಗಳು ಕಾರ್ಮಿಕರ ಪರವಾಗಿದೆ, ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಬದಲಾವಣೆ ಬೇಕಾಗಿತ್ತು, ಹಾಗಾಗಿ ಈ ಎಲ್ಲ ಬದಲಾವಣೆಗಳನ್ನು ನಾವು ಈ ಒಂದು ಕಾರ್ಮಿಕ ಕಾನೂನುಗಳಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅವರ ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ ಟಾಮ್ ಹೊಡಿತಾ ಇದ್ದಾರೆ. ಇವತ್ತಿನ ದಿವಸ ಗಿಗ್ ಕಾರ್ಮಿಕರು, ಅದೇ ಥರದಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಈ ಥರದಲ್ಲಿ ಏನು ಪ್ಲ್ಯಾಟ್ಫಾರ್ಮ್ ನೌಕರರಿದ್ದಾರೆ ಅವರೆಲ್ಲರಿಗೂ ಸಹ ಈ ಕೋಡ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯಗಳಿದೆ ಅಂತ ಹೇಳ್ತಾರೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇದರ ಸೌಲಭ್ಯ ಇದೆ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಅಂಗನವಾಡಿ ಕಾರ್ಮಿಕರು ಇರ್ಬೋದು, ಇನ್ನಿತರ ವಲಯದ ಕಾರ್ಮಿಕರಿಗೆ ಸೌಲಭ್ಯಗಳಿದೆ ಅಂತ ಹೇಳ್ತಾರೆ. ಆದರೆ ನೀವು ಆ ಒಂದು ಕೋಡ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈಗ ಸದ್ಯದಲ್ಲಿ ಏನೊಂದು ಕಾರ್ಮಿಕರಿಗಿರ್ತಕ್ಕಂಥ ಸೌಲಭ್ಯಗಳೇನಿದೆ ಆ ಎಲ್ಲ ಸೌಲಭ್ಯಗಳನ್ನು ಇವತ್ತಿನ ದಿವಸ ಮೂಲೆಗೆಳಿಸಿದ್ದಾರೆ. ಯೂನಿಯನ್ಗಳನ್ನು ಮಾಡೋದಕ್ಕೆ ಅದರಲ್ಲಿ ಆಸ್ಪದ ಇಲ್ಲ. ಗ್ರ್ಯಾಚ್ಯುಟಿಗೋಸ್ಕರ ಇರ್ತಕ್ಕಂಥ ಹಿಂದಿನ ಕಾನೂನುಗಳೇನಿದೆ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟು ಅಂದರೆ ಕಾಯಂ ಉದ್ಯೋಗ ಕನಸಿನ ಮಾತು ಬರೋ ದಿನಗಳಲ್ಲಿ 6 ತಿಂಗಳು 3 ತಿಂಗಳು 1 ವರ್ಷ ನೀವು ಕೆಲಸಕ್ಕೆ ಇಟ್ಕೋಬೋದು, ಅವ್ರ ಮನೆಗೆ ಕಳಿಸ್ಬಿಡ್ಬೋದು. ಅದೇ ಥರದಲ್ಲಿ ಎಲ್ಲ ತಿದ್ದುಪಡಿಗಳನ್ನು ಮಾಡಿ ಕನಿಷ್ಠ ವೇತನ ಇವತ್ತು ದಿನಗೂಲಿ ಏನಿದೆ, ಇವತ್ತು ದಿವಸ ದುಡಿಯೋದು ವರ್ಗಕ್ಕೆ 600 ರೂಪಾಯಿ ಕನಿಷ್ಠ ವೇತನ ಇಲ್ಲ ಅಂದರೆ ಬದುಕೋಕ್ಕಾಗೋದಿಲ್ಲ. ಈಗ ಆ ಕನಿಷ್ಠ ವೇತನವನ್ನು 182 ರೂಪಾಯಿಗೆ ಇಳಿಸಿದ್ದಾರೆ. ಸೊ ಈ ಥರ ಏನು ಕಾರ್ಮಿಕ ಸಮುದಾಯಕ್ಕೆ ಮಾರಕವಾಗಿರ್ತಕ್ಕಂತಹ ನೀತಿ ನಿಲುವುಗಳನ್ನು ತೊಗೊಂಬಂದಿದ್ದಾರೆ. ಇದನ್ನು ವಿರೋಧಿಸಬೇಕು ಅಂತ ಹೇಳಿಬಿಟ್ಟು ನಾಡ್ದು 21ನೇ ತಾರೀಕು, ಇದೇ ತಿಂಗಳು 21ನೇ ತಾರೀಕು ಬೆಂಗಳೂರು ನಗರದ ಟೌನ್ ಹಾಲಲ್ಲಿ ಒಂದು ಬೃಹತ್ ಸಮಾವೇಶ ಮಾಡ್ತಾಯಿದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಕಾರ್ಮಿಕ ಮುಖಂಡರು ಸಹ ಅದರಲ್ಲಿ 1000ಕ್ಕೂ ಹೆಚ್ಚು ಜನ ಕಾರ್ಮಿಕ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ನಾವು ಈ ಒಂದು ಸಮಾವೇಶ ಏನಿದೆ ಅದನ್ನು ಯಶಸ್ವಿಗೊಳಿಸಬೇಕು. ಅದೇ ಥರದಲ್ಲಿ ಬಂದ್ ಏನಿದೆ ಅದು ಭಾರತ್ ಬಂದ್ ಆಗೋ ರೀತಿಯಲ್ಲಿ ಆಗಬೇಕು. ಕರ್ನಾಟಕದಲ್ಲೂ ಸಹ ಸೇವೆ ಹಾಗೂ ಉತ್ಪಾದನೆ ಸ್ಥಗಿತ ಆಗಬೇಕು. ಕರ್ನಾಟಕ ಬಂದ್ ಆಗೋ ರೀತಿಯಲ್ಲಿ ಜನ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬೇಕು ಅನ್ನೋ ಒಂದು ಮನವಿಯನ್ನು ನಾವು ಆ ಸಮಾವೇಶದಲ್ಲಿ ಮಾಡ್ತಾ ಇದ್ದೀವಿ. ಸರ್, ಈಗ ಫೆಬ್ರವರಿ 12ನೇ ತಾರೀಕು ನಡೆಯುವಂಥ ಮುಷ್ಕರದ ಪೂರ್ವಭಾವಿಯಾಗಿ ಈ 21ನೇ ತಾರೀಕು ನಡೆಯುವಂಥ ಸಮಾವೇಶದಲ್ಲಿ ಚರ್ಚೆ ಮಾಡುತ್ತಾ ಏನೇನು ಚರ್ಚೆ ಆಗುತ್ತೆ ಸರ್? ಯಾವ ರೀತಿ ಮುಷ್ಕರ ಮಾಡಿಸಬೇಕು ಅಂತ ಜಿಲ್ಲಾ ಮಟ್ಟಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಮುಷ್ಕರದ ಸಂದೇಶವನ್ನು ನಾವು ಕಾರ್ಮಿಕರಿಗೆ, ರೈತರಿಗೆ, ಜನರ ಬಳಿಗೆ ಹೇಗೆ ತಗೊಂಡು ಹೋಗಬೇಕಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಅದೇ ಥರದಲ್ಲಿ ಆವತ್ತಿನ ಸಮಾವೇಶದಲ್ಲಿ ಅಖಿಲ ಭಾರತ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ಸಹ ಭಾಗವಹಿಸ್ತಾ ಇದ್ದಾರೆ. ಮತ್ತು ಜನಗಳಿಗೆ ಇವತ್ತೇನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಈಗ ನರೇಗಾನ ಬದಲಾಯಿಸಿದ್ದಾರೆ. ಈಗ ನಮ್ಮ ಮನರೇಗಾನ ಬದಲಾಯಿಸಿಬಿಟ್ಟು 125 ದಿನಗಳ ಉದ್ಯೋಗ ಅಂತ ಹೇಳಿಬಿಟ್ಟು ಪತ್ರಿಕೆಗಳಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿರ್ತಕ್ಕಂತಹ ಹಣಕಾಸಿನ ಏನು ಸೌಲಭ್ಯಗಳೇನಿದೆ ಅದನ್ನು 60-40ಕ್ಕೆ ಇಳಿಸಿದ್ದಾರೆ. ರಾಜ್ಯ ಸರ್ಕಾರ 40% ನಾವು ಕೊಡಬೇಕು, ನಮ್ಮ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ 20,000 ಕೋಟಿ ಹೊರೆ ಬರ್ತಾ ಇದೆ, ಹಾಗಾಗಿ ನಾವು ಹೆಚ್ಚಿನ ಜನ ಉದ್ಯೋಗ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ. ನಗರದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಈಗೇನು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಹೆಣ್ಮಕ್ಳಿರ್ಬೋದು, ಇತರರು ಅಲ್ಲೂ ಉದ್ಯೋಗ ಸಿಗೋಲ್ಲ. ನಗರೀಕರಣ ಫೆಬ್ರವರಿ 12ನೇ ತಾರೀಕು ನಡೆಯುವ ಮುಷ್ಕರಕ್ಕೆ ರಾಜ್ಯದಿಂದ ಎಷ್ಟರ ಮಟ್ಟಿಗೆ ಬೆಂಬಲ ವ್ಯಕ್ತವಾಗುತ್ತೆ ನಿರೀಕ್ಷೆ ಇದೆ? ಸರ್, ನಿರೀಕ್ಷೆ ಅಂದರೆ ನಾವು ಎಲ್ಲ ಜನಪರ ಸಂಘಟನೆಗಳನ್ನು, ದಲಿತ ಸಂಘಟನೆಗಳನ್ನು, ರೈತ ಸಂಘಟನೆಗಳನ್ನು ಭೇಟಿ ಆಗ್ತಾ ಇದ್ದೀವಿ. ಅನೇಕ ಕನ್ನಡಪರ ಸಂಘಟನೆಗಳು ಸಹ ನಮ್ಮ ಮುಷ್ಕರಕ್ಕೆ ಬೆಂಬಲ ಈಗಾಗಲೇ ಕೊಟ್ಟಿದ್ದಾರೆ. ಅವರು ಸಹ 21ನೇ ತಾರೀಕು ನಾವು ಟೌನ್ ಹಾಲಿಗೆ ಬರ್ತೀವಿ, ನಮ್ಮ ಬೆಂಬಲವನ್ನು ನಾವು ವಿದ್ಯುಕ್ತವಾಗಿ ತಿಳಿಸ್ತೀವಿ ಅಂತಲೂ ಅನೇಕ
ಕನ್ನಡ ಪರ ಸಂಘಟನೆಗಳು ಹೇಳಿದೆ ಇವತ್ತು. ಮುಷ್ಕರ ಯಾವ ರೀತಿ ಸ್ವರೂಪ ಇರುತ್ತೆ ಅಂದರೆ ಪ್ರತಿಭಟನೆ ಅಥವಾ ಪ್ರತಿಭಟನೆಗಳು ಈ ರೀತಿ ಇರುತ್ತೆ, ಯಾವ ರೀತಿ ಇರುತ್ತೆ? ಸೊ ಬೆಂಗಳೂರಿನಲ್ಲಿ ನಮ್ಮ ಮುಷ್ಕರ ಏನಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ಒಂದು 15,000ಕ್ಕೂ ಹೆಚ್ಚು ಜನ ಕಾರ್ಮಿಕರು ಮತ್ತು ರೈತರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ದೊಡ್ಡ ಮಟ್ಟದಲ್ಲಿ ರೈತರು ಗ್ರಾಮೀಣ ಬಂಧನ್ನು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕರು ಫ್ಯಾಕ್ಟ್ರಿಗಳನ್ನು ಮುಚ್ಚುತ್ತಾ ಇದ್ದಾರೆ. ಅವರೆಲ್ಲ ಗ್ರಾಮೀಣ ಬಂಧನ ಮಾಡೋದಕ್ಕೂ ಸಹ ಸಹಕರಿಸ್ತಾ ಇದ್ದಾರೆ. ಈ ಮೂಲಕ ನೀವು ಜನರಿಗೆ ಮತ್ತು ಕಾರ್ಮಿಕರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಏನು ಸಂದೇಶ ಕೊಡ್ತೀರಾ? ಸೊ ಮುಷ್ಕರ ಅಂತ ಹೇಳಿದರೆ ಇವತ್ತಿನ ದಿನ ದುಡಿಯೋ ವರ್ಗಕ್ಕೆ ಇರ್ತಕ್ಕಂಥ ಏಕೈಕ ದಾರಿ ಅಂತ ಹೇಳಿದರೆ ಹೋರಾಟ. ಆ ಹೋರಾಟವನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕಾಗುತ್ತೆ. ಮತ್ತು ಇವತ್ತಿನ ದಿನ ಒಂದು ಕೇಂದ್ರ ಸರ್ಕಾರ ಏನು ಬಿಹಾರದ ಚುನಾವಣೆ ನಂತರ ಅತ್ಯಂತ ಮಾರಕವಾಗಿ ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ ನೀತಿಗಳನ್ನು ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಎಲ್ಲರೂ ಮೂರೂ ಜನ, ಹಸಿರು ಇರ್ಬೋದು, ಕೆಂಪು ಇರ್ಬೋದು, ನೀಲಿ ಇರ್ಬೋದು, ಮೂರೂ ಜನ ಇವತ್ತಿನ ಒಗ್ಗಟ್ಟಿನ ಹೋರಾಟವನ್ನು ಬೆಳೆಸಬೇಕಾಗುತ್ತೆ. ಅದು ಬರೀ ಒಂದು 12ರ ಮುಷ್ಕರಕ್ಕೆ ಕೊನೆಗೊಳ್ಳೋದಿಲ್ಲ. ಬರೋ ದಿನಗಳಲ್ಲೂ ಸಹ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಮುಂದುವರಿಸೋದಕ್ಕೆ ಪಣ ತೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದು ಸಂಚಾಲಕರಾದಂಥ KV ಭಟ್ಟರ್ ಅವರ ಹೇಳಿಕೆ. ಅವರು ಫೆಬ್ರವರಿ 12ನೇ ತಾರೀಕು ನಡೆಯುವಂಥ ಮುಷ್ಕರಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಜೊತೆಗೆ ಇದರ ಪೂರ್ವಭಾವಿಯಾಗಿ 21ನೇ ತಾರೀಕು ನಡೆಯುವಂಥ ಸಮಾವೇಶದಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ, ಯಾವ ರೀತಿ ಮುಷ್ಕರದಲ್ಲಿ ಇರಬೇಕು, ಕಾರ್ಯಕ್ರಮ ರೂಪುರೇಷೆಗಳನ್ನು ಅಂತ ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.